ಆಯ್ದ ದೇಶಗಳ ರಾಯಭಾರಿಗಳ ಜೊತೆ ಸಭೆಯನ್ನು ನಡೆಸಲಾಗ್ತಾ ಇದೆ. ಸಭೆಯನ್ನು ಹಮ್ಮಿಕೊಂಡಂತ ವಿದೇಶಾಂಗ ಸಚಿವ ಜಯಶಂಕರ್ ಅವರು ಪಹಲ್ಗಾಮ್ ನರಮೇಧದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಸೆಲೆಕ್ಟೆಡ್ ದೇಶಗಳ ಜೊತೆಯಲ್ಲಿ ಮಾತ್ರ ಮಹತ್ವ ಪಡೆದಂತ ವಿದೇಶಾಂಗ ಸಚಿವರ ಈ ನಡೆ ಆಯ್ದ ದೇಶಗಳ ರಾಯಭಾರಿಗಳ ಜೊತೆ ಬಾಂಗ್ಲಾದೇಶ ಇರಲ್ಲ, ಚೀನಾ ಇರಲ್ಲ, ಪಾಕಿಸ್ತಾನ ಅಂತೂ ಇಲ್ಲವೇ ಇರಲ್ಲ. ಆಯ್ದ ದೇಶಗಳು ಅರ್ಥ ಮಾಡ್ಕೊಂಡು ಒಂದೊಂದು ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಇವರೆಲ್ಲ ಈ ಉಗ್ರಗಳು ಬಂದು, ಈ ಕ್ರಿಮಿಗಳು ಬಂದು ಯಾವ ರೀತಿಯಾಗಿ ನಮ್ಮವರನ್ನ ಹತ್ಯೆ ಮಾಡಿ ಹೋದ್ರು ಅನ್ನೋದನ್ನ ಮಾಹಿತಿಯನ್ನು ಹಂಚ್ಕೊಳ್ತಾರೆ. ವಿದೇಶಾಂಗ ಸಚಿವರು ತೆಗೆದುಕೊಳ್ತಾ ಇರುವಂಥ ಕೆಲವೊಂದಷ್ಟು ಸ್ಟೆಪ್ಗಳು ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಅಷ್ಟೇ ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಯಾಕೆ ಇವರು ಆಯ್ದ ದೇಶಗಳ ಜೊತೆಯಲ್ಲೇ ಈ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ? ನಾನಾ ಅರ್ಥಗಳು, ನಾನಾ ಆಲೋಚನೆಗಳು ನಿಮ್ಮ ಮುಂದೆ ಬರ್ಬೋದು. ಏನೇ ಬರಲಿ, ಒಂದೊಂದು ಸತ್ಯ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಅಧಿಕಾರಿಗಳು ಬರ್ತಿದ್ದಾರೆ ಆಯ್ದ ದೇಶದ ರಾಯಭಾರಿಗಳ ಜೊತೆಯಲ್ಲಿ. ಆಯ್ದ ಸೆಲೆಕ್ಟೆಡ್ ದೇಶದ ರಾಯಭಾರಿಗಳು, ಎಂಬೆಸಿ ಆಫೀಸರ್ ಜೊತೆಯಲ್ಲಿ ಮಾಹಿತಿಯನ್ನು ಹಂಚ್ಕೊಳ್ತಿದ್ದಾರೆ. ಗೊತ್ತಾಗ್ಲಿ ಇಡೀ ಪ್ರಪಂಚಕ್ಕೆ, ಆಯ್ದ ಯಾಕೆ ಎಲ್ಲರಿಗೂ ಗೊತ್ತಾಗ್ಲಿ. ಅಂದರೆ ಇಲ್ಲಿ ನಿಮಗೆ ಗೊತ್ತಿರೋದು ಏನೊಂದಷ್ಟು ಇನ್ಫಾರ್ಮೇಷನನ್ನು ಶೇರ್ ಮಾಡ್ಕೊಳ್ತಾರೆ ಅಂತೇಳಿ, ಆದರೆ ಬೇರೆದೇ ಇರುತ್ತೆ. ಅದು ಕ್ಲೋಸ್ಡ್ ಡೋರ್ ಮೀಟಿಂಗ್ ಅವೆಲ್ಲ. ಬ್ರೇಕ್ ಆದಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆಯ್ದ ದೇಶಗಳ ರಾಯಭಾರಿಗಳ ಜೊತೆ ಸಭೆಯನ್ನು ನಡೆಸಲಾಗ್ತಾ ಇದೆ. ಸಭೆಯನ್ನು ಹಮ್ಮಿಕೊಂಡಂತ ವಿದೇಶಾಂಗ ಸಚಿವ ಜಯಶಂಕರ್ ಅವರು ಪಹಲ್ಗಾಮ್ ನರಮೇಧದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಸೆಲೆಕ್ಟೆಡ್ ದೇಶಗಳ ಜೊತೆಯಲ್ಲಿ ಮಾತ್ರ ಮಹತ್ವ ಪಡೆದಂತ ವಿದೇಶಾಂಗ ಸಚಿವರ ಈ ನಡೆ ಆಯ್ದ ದೇಶಗಳ ರಾಯಭಾರಿಗಳ ಜೊತೆ ಬಾಂಗ್ಲಾದೇಶ ಇರಲ್ಲ, ಚೀನಾ ಇರಲ್ಲ, ಪಾಕಿಸ್ತಾನ ಅಂತೂ ಇಲ್ಲವೇ ಇರಲ್ಲ. ಆಯ್ದ ದೇಶಗಳು ಅರ್ಥ ಮಾಡ್ಕೊಂಡು ಒಂದೊಂದು ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಇವರೆಲ್ಲ ಈ ಉಗ್ರಗಳು ಬಂದು, ಈ ಕ್ರಿಮಿಗಳು ಬಂದು ಯಾವ ರೀತಿಯಾಗಿ ನಮ್ಮವರನ್ನ ಹತ್ಯೆ ಮಾಡಿ ಹೋದ್ರು ಅನ್ನೋದನ್ನ ಮಾಹಿತಿಯನ್ನು ಹಂಚ್ಕೊಳ್ತಾರೆ. ವಿದೇಶಾಂಗ ಸಚಿವರು ತೆಗೆದುಕೊಳ್ತಾ ಇರುವಂಥ ಕೆಲವೊಂದಷ್ಟು ಸ್ಟೆಪ್ಗಳು ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಅಷ್ಟೇ ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಯಾಕೆ ಇವರು ಆಯ್ದ ದೇಶಗಳ ಜೊತೆಯಲ್ಲೇ ಈ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ? ನಾನಾ ಅರ್ಥಗಳು, ನಾನಾ ಆಲೋಚನೆಗಳು ನಿಮ್ಮ ಮುಂದೆ ಬರ್ಬೋದು. ಏನೇ ಬರಲಿ, ಒಂದೊಂದು ಸತ್ಯ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಅಧಿಕಾರಿಗಳು ಬರ್ತಿದ್ದಾರೆ ಆಯ್ದ ದೇಶದ ರಾಯಭಾರಿಗಳ ಜೊತೆಯಲ್ಲಿ. ಆಯ್ದ ಸೆಲೆಕ್ಟೆಡ್ ದೇಶದ ರಾಯಭಾರಿಗಳು, ಎಂಬೆಸಿ ಆಫೀಸರ್ ಜೊತೆಯಲ್ಲಿ ಮಾಹಿತಿಯನ್ನು ಹಂಚ್ಕೊಳ್ತಿದ್ದಾರೆ. ಗೊತ್ತಾಗ್ಲಿ ಇಡೀ ಪ್ರಪಂಚಕ್ಕೆ, ಆಯ್ದ ಯಾಕೆ ಎಲ್ಲರಿಗೂ ಗೊತ್ತಾಗ್ಲಿ. ಅಂದರೆ ಇಲ್ಲಿ ನಿಮಗೆ ಗೊತ್ತಿರೋದು ಏನೊಂದಷ್ಟು ಇನ್ಫಾರ್ಮೇಷನನ್ನು ಶೇರ್ ಮಾಡ್ಕೊಳ್ತಾರೆ ಅಂತೇಳಿ, ಆದರೆ ಬೇರೆದೇ ಇರುತ್ತೆ. ಅದು ಕ್ಲೋಸ್ಡ್ ಡೋರ್ ಮೀಟಿಂಗ್ ಅವೆಲ್ಲ.
ಬ್ರೇಕ್ ಆದಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆಯ್ದ ದೇಶಗಳ ರಾಯಭಾರಿಗಳ ಜೊತೆ ಸಭೆಯನ್ನು ನಡೆಸಲಾಗ್ತಾ ಇದೆ. ಸಭೆಯನ್ನು ಹಮ್ಮಿಕೊಂಡಂತ ವಿದೇಶಾಂಗ ಸಚಿವ ಜಯಶಂಕರ್ ಅವರು ಪಹಲ್ಗಾಮ್ ನರಮೇಧದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಸೆಲೆಕ್ಟೆಡ್ ದೇಶಗಳ ಜೊತೆಯಲ್ಲಿ ಮಾತ್ರ ಮಹತ್ವ ಪಡೆದಂತ ವಿದೇಶಾಂಗ ಸಚಿವರ ಈ ನಡೆ ಆಯ್ದ ದೇಶಗಳ ರಾಯಭಾರಿಗಳ ಜೊತೆ ಬಾಂಗ್ಲಾದೇಶ ಇರಲ್ಲ, ಚೀನಾ ಇರಲ್ಲ, ಪಾಕಿಸ್ತಾನ ಅಂತೂ ಇಲ್ವೇ ಇರಲ್ಲ. ಆಯ್ದ ದೇಶಗಳು ಅರ್ಥ ಮಾಡಿಕೊಂಡು ಒಂದೊಂದು ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಇವರೆಲ್ಲ ಈ ಉಗ್ರಗಳು ಬಂದು, ಈ ಕ್ರಿಮಿಗಳು ಬಂದು ಯಾವ ರೀತಿಯಾಗಿ ನಮ್ಮವರನ್ನ ಹತ್ಯೆ ಮಾಡಿ ಹೋದ್ರು ಅನ್ನೋದನ್ನ ಮಾಹಿತಿಯನ್ನು ಹಂಚ್ಕೊಳ್ತಾರೆ. ವಿದೇಶಾಂಗ ಸಚಿವರು ತೆಗೆದುಕೊಳ್ತಾ ಇರುವಂಥ ಕೆಲವೊಂದಷ್ಟು ಸ್ಟೆಪ್ಗಳು ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಅಷ್ಟೇ ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಯಾಕೆ ಇವರು ಆಯ್ದ ದೇಶಗಳ ಜೊತೆಯಲ್ಲೇ ಈ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ? ನಾನಾ ಅರ್ಥಗಳು, ನಾನಾ ಆಲೋಚನೆಗಳು ನಿಮ್ಮ ಮುಂದೆ ಬರ್ಬೋದು. ಏನೇ ಬರಲಿ, ಒಂದೊಂದು ಸತ್ಯ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಅಧಿಕಾರಿಗಳು ಬರ್ತಿದ್ದಾರೆ ಆಯ್ದ ದೇಶದ ರಾಯಭಾರಿಗಳ ಜೊತೆಯಲ್ಲಿ. ಆಯ್ದ ಸೆಲೆಕ್ಟೆಡ್ ದೇಶದ ರಾಯಭಾರಿಗಳು, ಎಂಬೆಸಿ ಆಫೀಸರ್ಸ್ ಜೊತೆಯಲ್ಲಿ ಮಾಹಿತಿಯನ್ನು ಹಂಚ್ಕೊಳ್ತಿದ್ದಾರೆ. ಗೊತ್ತಾಗ್ಲಿ ಇಡೀ ಪ್ರಪಂಚಕ್ಕೆ, ಆಯ್ದ ಯಾಕೆ ಎಲ್ಲರಿಗೂ ಗೊತ್ತಾಗ್ಲಿ. ಅಂದರೆ ಇಲ್ಲಿ ನಿಮಗೆ ಗೊತ್ತಿರೋದು ಏನೊಂದಷ್ಟು ಇನ್ಫಾರ್ಮೇಷನನ್ನು ಶೇರ್ ಮಾಡ್ಕೊಳ್ತಾರೆ ಅಂತೇಳಿ, ಆದರೆ ಬೇರೆದೇ ಇರುತ್ತೆ. ಅದು ಕ್ಲೋಸ್ಡ್ ಡೋರ್ ಮೀಟಿಂಗ್ ಅವೆಲ್ಲ. ಬ್ರೇಕ್ ಆದಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆಯ್ದ ದೇಶಗಳ ರಾಯಭಾರಿಗಳ ಜೊತೆ ಸಭೆಯನ್ನು ನಡೆಸಲಾಗ್ತಾ ಇದೆ. ಸಭೆಯನ್ನು ಹಮ್ಮಿಕೊಂಡಂತ ವಿದೇಶಾಂಗ ಸಚಿವ ಜಯಶಂಕರ್ ಅವರು ಪಹಲ್ಗಾಮ್ ನರಮೇಧದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಸೆಲೆಕ್ಟೆಡ್ ದೇಶಗಳ ಜೊತೆಯಲ್ಲಿ ಮಾತ್ರ ಮಹತ್ವ ಪಡೆದಂತ ವಿದೇಶಾಂಗ ಸಚಿವರ ಈ ನಡೆ ಆಯ್ದ ದೇಶಗಳ ರಾಯಭಾರಿಗಳ ಜೊತೆ ಬಾಂಗ್ಲಾದೇಶ ಇರಲ್ಲ, ಚೀನಾ ಇರಲ್ಲ, ಪಾಕಿಸ್ತಾನ ಅಂತೂ ಇಲ್ವೇ ಇರಲ್ಲ. ಆಯ್ದ ದೇಶಗಳು ಅರ್ಥ ಮಾಡಿಕೊಂಡು ಒಂದೊಂದು ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಇವರೆಲ್ಲ ಈ ಉಗ್ರಗಳು ಬಂದು, ಈ ಕ್ರಿಮಿಗಳು ಬಂದು ಯಾವ ರೀತಿಯಾಗಿ ನಮ್ಮವರನ್ನ ಹತ್ಯೆ ಮಾಡಿ ಹೋದ್ರು ಅನ್ನೋದನ್ನ ಮಾಹಿತಿಯನ್ನು ಹಂಚ್ಕೊಳ್ತಾರೆ. ವಿದೇಶಾಂಗ ಸಚಿವರು ತೆಗೆದುಕೊಳ್ತಾ ಇರುವಂಥ ಕೆಲವೊಂದಷ್ಟು ಸ್ಟೆಪ್ಗಳು ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಅಷ್ಟೇ ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಯಾಕೆ ಇವರು ಆಯ್ದ ದೇಶಗಳ ಜೊತೆಯಲ್ಲೇ ಈ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ? ನಾನಾ ಅರ್ಥಗಳು, ನಾನಾ ಆಲೋಚನೆಗಳು ನಿಮ್ಮ ಮುಂದೆ ಬರ್ಬೋದು. ಏನೇ ಬರಲಿ, ಒಂದೊಂದು ಸತ್ಯ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಅಧಿಕಾರಿಗಳು ಬರ್ತಿದ್ದಾರೆ ಆಯ್ದ ದೇಶದ ರಾಯಭಾರಿಗಳ ಜೊತೆಯಲ್ಲಿ.